ಓಂ ಸದ್ಗುರು ಶ್ರೀ ಶುದ್ಧ ಬ್ರಹ್ಮಣೇ ನಮಃ. ಸಮಸ್ತ ಶುದ್ಧ ಬ್ರಹ್ಮ ಸ್ವರೂಪರಲ್ಲಿ ಅನಂತ ಅನಂತ ಪ್ರಣಾಮಗಳು. ಶ್ರೀ ಶಿವಯೋಗ ಸಾಧನೆಗೆ ಸಂಬಂಧಪಟ್ಟಂತೆ ಭಕ್ತಸ್ಥಳ, ಮಹೇಶ ಸ್ಥಳ, ಪ್ರಸಾದಿ ಸ್ಥಳ ಎನ್ನುವ 3 ಸ್ಥಳಗಳನ್ನು, ಅಲ್ಲಿ ಯಾವ ರೀತಿ ಮುಖ ಅಂದರೆ ಬಾಯಿ, ಕೈ ಮತ್ತೆ ನೈವೇದ್ಯ ಪ್ರಸಾದ, ಮತ್ತೆ ಅಲ್ಲಿ ಯಾವ ದೇವರಿಗೆ ನೈವೇದ್ಯ ಮಾಡ್ತೀರಿ ಅನ್ನೋಂಥದ್ದು ಡಿಟೇಲ್ ಆಗಿ ಒಂದು ಚಾರ್ಟ್ ಪ್ರಕಾರ ಅಧ್ಯಯನ ಮಾಡ್ತಾ ಇದ್ದೀರಿ. ಇವತ್ತು ಪ್ರಾಣಲಿಂಗಿ ಸ್ಥಳ 4ನೇ ಸ್ಥಳ, ಶಟಸ್ಥಲ ಸಾಧನೆ ಪ್ರಾಣಲಿಂಗಿ ಸ್ಥಳ. ಈ ಪ್ರಾಣಲಿಂಗಿ ಸ್ಥಳದೊಳಗ ನಿರ್ಮಲಾತ್ಮಕ, ಅಲ್ಲಿ ಪರಮಾತ್ಮ ಭಾವಿ. ಪ್ರಸಾದಿ ಸ್ಥಳದೊಳಗ, ಮಹೇಶ ಸ್ಥಳದೊಳಗ ಅಂತರಾತ್ಮ ಭಾವಿ, ಭಕ್ತ ಸ್ಥಳದೊಳಗ ಜೀವ ಭಾವಿ. ಇಲ್ಲೇನದ ಪ್ರಾಣಲಿಂಗಿ ಸ್ಥಳದೊಳಗ ನಿರ್ಮಲಾತ್ಮಕ. ಅದಕ್ಕೆ ಇಲ್ಲಿ ಉದರ ಭಾಗದಲ್ಲಿ ಮಣಿಪೂರಕ ಚಕ್ರ ಇತ್ತು. ಉದರದಿಂದ ಮೇಲ್ಭಾಗ ಯಾವುದು? ಹೊಟ್ಟೆಲಿಂತ ಮೇಲೆ ಬರೋದು ಹೃದಯ ಭಾಗ. ಹೃದಯ ಭಾಗದೊಳಗ ಯಾವ ಚಕ್ರ ಬರ್ತದ್ರಿ? ಚಕ್ರ, ಅನಾಹತ ಚಕ್ರ. ಅನಾಹತ ಚಕ್ರದೊಳಗ ಅದ ಹೆಂಗದಪ್ಪ? ಅನಾಹತ ಚಕ್ರ ಅಂದ್ರೆ ಅರ್ಧ ಚಂದ್ರಾಕೃತಿ ಅದ. ಅರ್ಧ ಚಂದ್ರಾಕೃತಿ, 12 ದಳಗಳದಾವ ಅದಕ್ಕೆ. ಅರ್ಧ ಚಂದ್ರಾಕೃತಿ, 12 ದಳಗಳು. ಅದರದ ಆಕಾರ, ಆ ಚಕ್ರ ಹೆಂಗದ ಅಂದ್ರೆ ಈ ರೀತಿ ಅದ ಅಂತ ಹೇಳ್ತಾರ. ಅದು ಯೋಗ ಪಟುಗಳು ಏನಿರ್ತಾರಲ್ಲ ಅಂಥವ್ರ ಬಲ್ಲಿ ಹೋಗ್ಬೇಕು. ಯೋಗ ಅಂತಂದ್ರ ಇವು ಕುಂಡಲಿನಿ ಜಾಗೃತಿ ಮಾಡ್ಕೊಳ್ಳೋಂಥ ಯೋಗ ಗುರುಗಳ ಹತ್ರ ಹೋದ್ರ ನಿಮ್ಗೆ ಅವೆಲ್ಲ ದಾರಿ ಸಿಗ್ತಾವ. ನಿಮಗೆ ಪಕ್ಕ ಬೇಕಂದ್ರ ಯೋಗ ಗುರು ಅಂತೇಳಿ ಶಂಕರಾನಂದ ಮಠದೊಳಗೆ ಬೆಂಗಳೂರಾಗ ಒಬ್ರು ಅದಾರ, ಪ್ರಕಾಶ್ ಗುರುಗಳು ಅಂತೇಳಿ. ಅಂಥವ್ರ ಹತ್ರ ಹೋದ್ರ ಇದ್ರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಸಿಗ್ತದ. ಅನಾಹತ ಚಕ್ರ, ಅರ್ಧ ಚಂದ್ರಾಕೃತಿ, 12 ದಳ. ಮತ್ತು ಇಲ್ಲಿರೋ ಲಿಂಗ ಯಾವುದು? ಜಂಗಮ ಲಿಂಗ. ಜಂಗಮ ಲಿಂಗಕ್ಕೆ ಇನ್ನೊಂದು ಹೆಸರು ಇಟ್ಟಿರ್ತಾರೆ, ಚರಲಿಂಗ. ಜಂಗಮ ಅಂದ್ರೆ ಚಲನಶೀಲ, ಚರಲಿಂಗ, ಜಂಗಮಲಿಂಗ. ದೈವ ಈಶ್ವರ ದೇವ, ಈಶ್ವರ ದೈವ. ಮುಂದಿನ ಯಾವುದು ಬೇಕೀಗ? ವರ್ಣ. ವರ್ಣ ಅಂದ್ರೆ ಹರಿತ್ವ ವರ್ಣ, ಹಸಿರು ಬಟ್ಟೆ ಧರಿಸಿದ್ದು. ಹಸಿರು ಅಂತಂದ್ರ ಸಮೃದ್ಧಿಯ ಸಂಕೇತ. ಹರಿತ ವರ್ಣಾಂಬರ ದಾರಿ. ಸಾಧಕ್ಕೆ ಅಂದ್ರೆ ಏನ್ರಿ?
ಹಸಿರು ಬಟ್ಟಿ. ಹರಿತ ವರ್ಣ ಅಂದ್ರೆ ಹಸಿರು ಬಟ್ಟಿ, ಗ್ರೀನ್. ಸಾದಾಖ್ಯ ಅಂತಂದ್ರೆ ಅಮೂರ್ತ ಸಾದಾಖ್ಯ. ಅಮೂರ್ತ ಸಾದಾಖ್ಯ ಏನಿದೆ? ಅಮೂರ್ತ ಅಂತಂದ್ರ ಶಿವನ 5 ಮುಖಗಳು. ಆ 5 ಮುಖಗಳಲ್ಲಿ ಸದ್ಯೋಜಾತ, ವಾಮದೇವ, ಅಘೋರ ಹಿಂಗೆಲ್ಲ ಬರ್ತಾವಲ್ಲ. ಇದ್ರೊಳಗೆ ಏನದ? ಇಲ್ಲಿ ಯಾವ ಮುಖಪ್ಪ ಪರಮಾತ್ಮಂದ್ರೆ ವಾಮದೇವ ಮುಖ. ಸಾದಾಖ್ಯ ಅಂದ್ರೆ ಅಮೂರ್ತೆ ಸಾದಾಖ್ಯ ಅಂದ್ರೆ ಒಂದೇ, ವಾಮದೇವ ಮುಖ ಅಂದ್ರೆ ಒಂದೇ. ಪಂಚಮುಖಗಳು, ಶಿವನ 5 ಮುಖಗಳಲ್ಲಿ ಇದು ವಾಮದೇವ ಮುಖ. ಮತ್ತೆ ಶಕ್ತಿ ಅಂತಂದ್ರೆ ಆದಿಶಕ್ತಿ. ಶಕ್ತಿ ಅಂದ್ರೆ ಆದಿಶಕ್ತಿ. ಕಲಾ ಏನು ಕಲಾ ಅಂದ್ರೆ ಶಾಂತಿ ಕಲಾ. ಶಾಂತಿ ಕಲಾ. ಶಾಂತಿ ಕಲಾ ಆದ್ಮೇಲೆ ಮುಂದಿಂದ ಏನದು ಅಂದ್ರೆ ಅನುಭಾವ ಭಕ್ತಿ. ಎಂತ ಭಕ್ತಿ? ಅನುಭಾವ ಭಕ್ತಿ. ಅನುಭಾವ ಭಕ್ತಿ. ಮತ್ತೆ ಬ್ರಹ್ಮನ ವಿಶೇಷ ರೂಪ ಯಾವುದು? ಆನಂದ ಆದ್ಮೇಲೆ ತತ್ಚಿತ್ ಆನಂದ ಆದ್ಮೇಲೆ ನಿತ್ಯ ರೂಪ ಬ್ರಹ್ಮ. ನಿತ್ಯ ರೂಪ ಬ್ರಹ್ಮ. ಅನುಭಾವ ಭಕ್ತಿ ಅಂತಂದ್ರ ಅನುಭವಕ್ಕ ಏನು ವ್ಯತ್ಯಾಸ ರೀ? ಅನುಭವ ಅಂತಂದ್ರೆ ಅನಾತ್ಮ ವಿಷಯಗಳೇನದವಲ್ಲ, ಇಂದ್ರಿಯಗಳಿಂದ ಅನುಭವಿಸುವ ಅನುಭವಗಳು. ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ ಇವು ಅನುಭವಗಳು. ಜಡ ವಸ್ತುಗಳ ಅನುಭವಗಳಿವೆಲ್ಲ ಅನಾತ್ಮ ವಸ್ತುಗಳ ಅನುಭವಗಳು. ಚೈತನ್ಯದ ಅನುಭವನೇ ಅನುಭವ. ಚೈತನ್ಯವನ್ನ ಏನು ಅನುಭವಿಸ್ತಿರಲ್ಲ ಅದರ ವಿಷಯವನ್ನು ಹೇಳಿ, ಕೇಳಿ, ಓದಿ, ಬರೆದು, ಓದಿಸಿ, ಬರೆಸಿ, ಹೇಳಿಸಿ, ಕೇಳಿಸಿ, ತಿಳಿಸಿ, ತಿಳ್ಕೊಂಡು ಏನೇನ್ ಮಾಡ್ತಿರಲ್ಲ, ಚೈತನ್ಯಕ್ಕೆ ಸಂಬಂಧಪಟ್ಟಂತದ್ದು ಕೂಟಸ್ಥ, ಸಾಕ್ಷಿ, ಬ್ರಹ್ಮ ಇವೆಲ್ಲ ಏನದವಲ್ಲ ಇವಕ್ಕೆ ಸಂಬಂಧಪಟ್ಟಂತ ನಿಮಗೇನು ಅನುಭವ ಆಗ್ತದ ಅದೇ ಅನುಭವ. ಅನುಭಾವ ಭಕ್ತಿ. ನಿತ್ಯ ರೂಪ ಬ್ರಹ್ಮ. ಏನು ಭಾವ? ಎಂತ ಭಾವ ಅಂದ್ರೆ ಪ್ರಾಣಲಿಂಗ ಭಾವ. ಎಲ್ಲ ಪ್ರಾಣಲಿಂಗ. ಪ್ರಾಣ ಅಂತಂದ್ರೆ ಆವಾಸ, ಲಿಂಗ ಅಂತಂದ್ರೆ ಕೂಟಸ್ಥ. ಪ್ರಾಣಲಿಂಗ ಭಾವ. ಇಲ್ಲೇನಾಗ್ತದ? ಅನುಭೂತಿ ಹೊಂದಿ. ಅನುಭೂತಿ ಅಂದ್ರೆ ಒಂದೇ, ಅನುಭವ ಅಂದ್ರೆ ಒಂದೇ. ಅನುಭೂತಿ ಹೊಂದಿ. ಅನುಭೂತಿ ಹೊಂದಿ ಸುಮನ ಹಸ್ತ. ಮನಸ್ಸು ಏನದಲ್ಲ ಸುಮನ. ಮನ ಸುಮನ. ಮನದೊಳಗ ಒಳ್ಳೇದು ಕೆಟ್ಟದು ಎರಡೂ ಅದಾವ. ಕೆಟ್ಟದ್ದನ್ನು ತ್ಯಾಗ ಮಾಡಿದಾಗ ಉಳಿಯೋದು ಸುಮನ. ಸುಮನ ಹಸ್ತ. ಸುಮನ ಹಸ್ತ.
ಏನೈತ್ರಿ? ಹಾ, ಕ್ರಿಯೆ ಅದೇ ಅನುಭೂತಿ ಹೊಂದಿ, ಅನುಭೂತಿ ಅನುಭವಿಸಿ, ಅನುಭೂತಿ ಹೊಂದಿ, ಅನುಭವ ಹೊಂದಿ, ಅನುಭೂತಿ ಹೊಂದಿ. ಚೈತನ್ಯಕ್ಕೆ ಸಂಬಂಧಪಟ್ಟಂತದಕ್ಕೆ ಅನುಭೂತಿ, ಅನುಭವ. ಸುಮನ ಹಸ್ತ. ಅನುಭೂತಿ ಹೆಂಗ ಅಂದ್ರ ಅದು ಇತರ ಜೀವಿಗಳಲ್ಲಿರುವ ಆತ್ಮನು ತನ್ನೊಳಗಿರುವ ಆತ್ಮ ಒಂದೇ ಅಂತೇಳಿ ಭಾವಿಸದೆ ಅನುಭೂತಿ, ಒಳಗಿರೋ ಚೈತನ್ಯ. ಈಗ ರವಾ ಅಂತವು ಇಂಥವು ಏನ್ ಮಾಡಿರ್ತೀರಿ, ಬಹಳ ದಿನ ತಂದಿಟ್ಟಾಗ ಅದ್ರೊಳಗ ಹುಳ ನುಸಿ ಏನೋ ಆಗಿರ್ತಾವ. ಆದತ್ನಾಗ ಏನ್ ಮಾಡ್ಬಿಡ್ತೀರಿ, ಆ ಹುಳಗಳನ್ನ ಬಿಸಿಲಾಗ ಹಾಕಿಬಿಡ್ತೀರಿ. ಅದ ರವ ಎಲ್ಲ ಬಿಸಿಲಾಗ ಹಾಕಿರ್ತೀರಿ, ಆ ಹುಳಗಳೆಲ್ಲ ಸತ್ತೋಗ್ಬಿಡ್ತಾವ. ಆಮೇಲೆ ಅದು ಕೇರಿ ಉಪ್ಪಿಟ್ಟು ಮಾಡ್ಕೊಂಡು ತಿಂದ್ಬಿಡ್ತೀರಿ. ಅವುಗಳೊಳಗಿರೋ ಜೀವದ ಬಗ್ಗೆ ನಿಮಗೇನು ಕಾರುಣ್ಯನೇ ಇಲ್ಲ. ಬಾಲುಳ ನುಸಿ ಅವೆಲ್ಲ ಅವು ಬದುಕಬೇಕ ಬೇಡ ಈ ಜಗತ್ತಿನಾಗ? ಏನ್ ಮಾಡ್ಬೇಕು, ಅದ್ರೊಳಗಿಂದ ರವ ಬಾಲುಳ ಅವು ಏನೇನದವ ಅವುಗಳನ್ನೆಲ್ಲ ಸ್ವಲ್ಪ ನಿಧಾನವಾಗಿ ತೆಗೆದು ಒಂದ್ ಕಡೆ ಎಲ್ಲರ ದೂರ ಕಟ್ಟಿ ಮೇಲೆ ನೆಳ್ಳಾಗ ಹಾಕಿಬಿಟ್ಟು ಒಂದಿಷ್ಟು ರವನು ಅದಕ್ಕೆ ಹಾಕಿ ಆಮೇಲೆ ನಿಮ್ಮದ್ ನೀವು ತಗೊಂಡು ತಿಂದ್ರಿ ಅಂತಂದ್ರೆ ಇದು ಅನುಭೂತಿ. ಇಲ್ಲ ಎಲ್ಲ ಓಟು ಬಿಸಿಲಾಗ ಹಾಕಿ ಅವಕ್ಕೆಲ್ಲ ಕೊಲ್ಲಿ ಅವಕ್ಕೆಲ್ಲ ಕೇರಿ ತೆಗೆದು ಒಗೆದು ನೀವೇನ್ ಮಾಡ್ಕೊಂಡು ಉಣ್ತೀರಲ್ಲ ಅದು ಅನುಭೂತಿ ಅಲ್ಲ. ಒಳಗಿಂದು ಪ್ರಾಣ, ನಿಮ್ಮೊಳಗಿನ ಪ್ರಾಣ ಅದರೊಳಗಿನ ಪ್ರಾಣಕ್ಕೆ ಸಮಾನವಾದಂತ ಭಾವನೆ. ಸುಮ್ಮನೆ ಒಂದು ಉದಾಹರಣೆ ಕೊಟ್ಟೆ ನಾನು ಅಷ್ಟೇ. ಪಾಪ ಪುಣ್ಯ ದಾಟಿ ಹೋಗ್ಬಿಡ್ಬೇಕು. ಈಗ ಇದ್ರಾಗ ಪಾಪ ಅನ್ಕೋತ್ ಪುಣ್ಯ ಅವು ನಮ್ಗೆ ಸಂಬಂಧ ಇಲ್ಲ. ಪಾಪ ಪುಣ್ಯ ಕೂಟಸ್ಥ. ಒಟ್ಟು ನಾವು ಅದರಿಂದ ಇನ್ನು ಇತರ ಜೀವಿಗಳಲ್ಲಿರುವ ಒಂದು ಪ್ರಾಣ ಚೈತನ್ಯ ಏನದ ಅದೇ ಚೈತನ್ಯ ನನ್ನೊಳಗಾದ. ನನಗಾದ ಹಿಂಸೆ ಅವಕ್ಕೂ ಆಗ್ತದ, ನನಗಾದ ಆನಂದ ಅವಕ್ಕೂ ಆಗ್ತದ. ನಾನು ಅವು ಎಲ್ಲ ಒಂದೇ. ಇದೇ ಅನುಭೂತಿ. ಮತ್ತೆ ನಾವು ಸರ್ವಾತ್ಮಕ ಭಾವ ಪ್ರಾಕ್ಟೀಸ್ ಮಾಡೋದು ನೋಡ್ರಿ. ಇದು ಪ್ರಾಕ್ಟೀಸ್ ಮಾಡ್ಬೇಕಿದು. ಪ್ರಾಣಲಿಂಗಿ ಸ್ಥಳದೊಳಗ ಎಲ್ಲದರೊಳಗಿರೋ ಪ್ರಾಣ ನನ್ನ ಪ್ರಾಣನೇ ಅಂತ ಭಾವ ತಿಳ್ಕೋಬೇಕು. ಅದಕ್ಕೆ ಹಸ್ತ ಸೂಮನ ಹಸ್ತ. ಸೂಮನ ಹಸ್ತ ಆದ್ಮೇಲೆ ನೆಕ್ಸ್ಟ್ ಇಲ್ಲಿ ಏನ್ ನೈವೇದ್ಯ ಮಾಡ್ತಾನ, ಏನ್ ಸಮರ್ಪಣೆ ಮಾಡ್ತಾನ ಅಂತಂದ್ರೆ ಶುದ್ಧೀಕರಣಕ್ಕಾಗಿ ವಾಯು ತತ್ವ ಸಂಬಂಧಿ ಸರ್ವ ತತ್ವಗಳನ್ನ, ವಾಯು ಭೂತ ಸಂಬಂಧಿ ಸರ್ವ ತತ್ವಗಳನ್ನ, ವಾಯು ಭೂತ ಸಂಬಂಧಿ ಸರ್ವ ತತ್ವಗಳನ್ನು ಏನ್ ಮಾಡ್ತಾನ,
ನೈವೇದ್ಯ ಮಾಡ್ತಾನೆ. ವಾಯುಭೂತ ಸಂಬಂಧಿ ಸರ್ವ ತತ್ವಗಳನ್ನು ನೈವೇದ್ಯ ಮಾಡಿ ಏನ್ ಮಾಡ್ತಾನ? ಪರಮ ಪರಿಶುದ್ಧವಾದ ಸ್ಪರ್ಶ, ಪರಮ ಪರಿಶುದ್ಧವಾದ ಸ್ಪರ್ಶವನ್ನ ಪ್ರಸಾದ ಅಂತ ಸ್ವೀಕಾರ ಮಾಡ್ತಾನೆ. ಎಂಥದ್ ಬೇಕಂತ ಸ್ಪರ್ಶವನ್ನು ಹೊಂದಂಗಿಲ್ಲ ಅವನು. ಸರ್ವ ತತ್ವಗಳು, ವಾಯುವಿನ 5 ತತ್ವಗಳು ಅದಾವಲ್ಲ ನಿಮ್ಮಲ್ಲಿ. ಪೃಥ್ವಿ 5 ತತ್ವ ಅದಾವ, ಅಗ್ನಿ 5 ತತ್ವ ಅದಾವ, ಜಲದ 5 ತತ್ವ ಅದಾವ, ವಾಯುವಿನ 5 ತತ್ವ ಅದಾವ. ಎಲ್ಲ 5 ತತ್ವಗಳು ನಿಮ್ಮ ಪಿಂಡಾಂಡದಾಗ ಅದಾವ. ಅವೆಲ್ಲವನ್ನ ಪರಮಾತ್ಮನಿಗೆ ಸಮರ್ಪಣೆ ಮಾಡ್ತೇವೆ. ಜಂಗಮಲಿಂಗದ ಸನ್ನಿಧಾನದಲ್ಲಿ ಈಶ್ವರ ದೇವನು ಏನ್ ಮಾಡ್ಯಾನ? ಹರಿತ್ತು ವರ್ಣಾಂಬರಧಾರಿಯಾಗ್ಯಾನ. ಆತ ಆದಿಶಕ್ತಿಯೊಡನೆ ವಾಮದೇವನಾಗಿ ನೆಲೆಸಿದ್ದಾನೆ. ಅಲ್ಲಿ ಏನ್ ಮಾಡ್ಬೇಕು? ಅನುಭಾವ ಭಕ್ತಿ. ಭಕ್ತಿ ಅಂದ್ರೆ ಪ್ರೀತಿ, ಹೃದಯದೊಳಗಿನ ಪ್ರೀತಿ. ಅದು ಅನುಭಾವ ಭಕ್ತಿ ಉಳ್ಳವನಾಗಿ ನಿತ್ಯ ರೂಪ ಬ್ರಹ್ಮ ಅಂತೇಳಿ ಪ್ರಾಣದ ಒಂದು ಹಂಗಿರ್ಲಾರ್ದೆ ಹುಟ್ಟು ಸಾವುಗಳು ಇಲ್ಲದವನಾಗಿ ನಿತ್ಯ ರೂಪ ಬ್ರಹ್ಮ ಅಂದ್ರೆ ಹುಟ್ಟು ಸಾವು ಇಲ್ಲದವನು ನಿತ್ಯ ರೂಪ ಬ್ರಹ್ಮ. ಪ್ರಾಣಲಿಂಗ ಭಾವ ದೃಷ್ಟಿಸಿ ಅರ್ಚಿಸಿ ಅನುಭಾವ ಹೊಂದಿ ಎಲ್ಲ ಮಾಡಬೇಕು. ಅನುಭಾವ ಹೊಂದಿ ಸೂಮನ ಹಸ್ತದಿಂದ, ಒಂದು ಕೈಯ, ಒಂದು ಬಾಯಿ, ಒಂದು ಪದಾರ್ಥ, ಒಂದು ಪ್ರಸಾದ. ಬಾಯಿ ಯಾವುದು? ವಾಮದೇವ ಮುಖ, ಅಮೂರ್ತ್ಯ ಸಾದಾಚ್ಯ, ಅದೇ ಬಾಯಿ, ಅದೇ ಮುಖ. ಆ ಮುಖದೊಳಗ, ಆ ಬಾಯಿಯೊಳಗ ಸೂಮನ ಎಂಬ ಹಸ್ತದಿಂದ ಏನ್ ಮಾಡ್ತಾನ? ವಾಯು ತತ್ವ ಸಂಬಂಧಿ ಸರ್ವ ತತ್ವಗಳನ್ನ ಸಮರ್ಪಣೆ ಮಾಡ್ತಾನ, ನೈವೇದ್ಯ ಮಾಡ್ತಾನ. ಮಾಡಿ ಪರಮ ಪರಿಶುದ್ಧವಾದ ಸ್ಪರ್ಶ ಪ್ರಸಾದವನ್ನ ಸ್ವೀಕರಿಸ್ತಾನ. ಈ ರೀತಿ ಮಾಡೋದ್ರಿಂದ ನಿರ್ಮಲಾತ್ಮ ಭಾವಿ ಆಗ್ತಾನೆ. ನಿರ್ಮಲಾತ್ಮ ಭಾವಿ. ಹೊಸು ನಾನೇ ಬರ್ಸಿವ್ರಿ, ನೀವೇನ್ ಬರೀತೀರಿ? ಅಲ್ಲಿಂದ ಅಲ್ಲಿಂದ ಅಂದ್ರೆ ಪ್ರಸಾದಿ ಸ್ಥಳದಿಂದ, ಪ್ರಸಾದಿ ಸ್ಥಳದಿಂದ. ಅಲ್ಲಿಂದ ಅಂದರೆ ಪ್ರಸಾದಿ ಸ್ಥಳದಿಂದ. ಶಿವಯೋಗ ಸಾಧಕನು ಅಲ್ಲಿಂದ ಪ್ರಸಾದಿ ಸ್ಥಳದಿಂದ ಶಿವಯೋಗ ಸಾಧಕನು ಅನಾಥ ಚಕ್ರದ ಅರ್ಧಚಂದ್ರಾಕೃತಿಯ ಅನಾಥ ಚಕ್ರದ ಅರ್ಧಚಂದ್ರಾಕೃತಿಯ 12 ದಳದಲ್ಲಿ ಪ್ರವೇಶಿಸುತ್ತಾನೆ. ಹನ್ನೆರಡು ದಳದಲ್ಲಿ ಪ್ರವೇಶಿಸುತ್ತಾನೆ. ಬರ್ಕೊಂಡ್ರಿ? ಅದು ಜಂಗಮಲಿಂಗ ಅಥವಾ ಚರಲಿಂಗದ ಸನ್ನಿಧಾನ.
ಚರಲಿಂಗ ಎಲ್ಲದ ನಿಮ್ದು? ಚರಲಿಂಗ ಎಲ್ಲದರಿ? ಚರ್ಮನೇ ಚರಲಿಂಗ. ನಿಮ್ ಚರ್ಮ ಅದಲ್ಲ, ಚರ್ಮನೇ ಚರಲಿಂಗ. ಈ ಪಂಚ ಜ್ಞಾನೇಂದ್ರಿಯಗಳಲ್ಲಿ ಹೇಳ್ರಿ, ಅದು ಕರ್ಮೇಂದ್ರಿಯಗಳಲ್ಲಿ ಅದು ಹೇಳೋದು. ಜ್ಞಾನೇಂದ್ರಿಯಗಳಲ್ಲಿ ಚರ್ಮನೇ ಚರಲಿಂಗ, ಕಣ್ಣು ಶಿವಲಿಂಗ, ನಾಲಿಗೆ ಗುರುಲಿಂಗ, ಮೂಗು ಆಚಾರಲಿಂಗ, ಕಿವಿ ಪ್ರಸಾದಲಿಂಗ, ಮನಸ್ಸು ಮಹಾಲಿಂಗ. ಚರಲಿಂಗದ ಸನ್ನಿಧಾನ. ಚರ್ಮನೇ ಚರಲಿಂಗದ ಸನ್ನಿಧಾನ. ಈಗೇನ್ ಸಾಧನೆ ಮಾಡ್ಲಿಕ್ಕತ್ತೀರಿ, ಇದು ಚರ್ಮದೊಳಗೆ ಸಾಧನೆ ಮಾಡಬೇಕಾಗಿದೆ. ಶುದ್ಧವಾದ ಪ್ರಸಾದ, ಶುದ್ಧವಾದ ಸ್ಪರ್ಶಗಳನ್ನೇ ಹೊಂದುವುದು ಚರಲಿಂಗದ ಸನ್ನಿಧಾನ. ಯಾರು ಇದಕ್ಕೆ ದೇವರು ಯಾರಪ್ಪ ಅಂದ್ರೆ ಈಶ್ವರ ದೇವ. ಚರಲಿಂಗದಾಗ ಈಶ್ವರ ದೇವ, ಅವನ ಸನ್ನಿಧಾನ ಇದೆ. ಹರಿತ ವರ್ಣಾಂಬರಧಾರಿ, ಹಸಿರು ಬಣ್ಣದ ವಸ್ತ್ರ ಧರಿಸನಂತ. ಹರಿತ ವರ್ಣಾಂಬರಧಾರಿ. ಅದೇನದು? ಅಲ್ಲಿ ಏನಾಯ್ತು? ಅಲ್ಲಿ ಚರಲಿಂಗದ ಸನ್ನಿಧಾನ ಬರೆದ್ಮೇಲೆ ಅಲ್ಲಿ ಯಾವ ಸಾಧಕ್ಕೆ? ಅಮೂರ್ತ್ಯ ಸಾಧಕ್ಕೆ ನೆನೆಸುವ, ಅಮೂರ್ತ್ಯ ಸಾಧಕ್ಕೆ ನೆನೆಸುವ. ಅಮೂರ್ತ್ಯ ಸಾಧಕ್ಕೆ ನೆನೆಸುವ ಈಶ್ವರ ದೇವನು, ಅಮೂರ್ತ್ಯ ಸಾಧಕ್ಕೆ ನೆನೆಸುವ ಈಶ್ವರ ದೇವನು ಈಶ್ವರ ಏನ್ ಮಾಡ್ಯಾನ? ಆದಿಶಕ್ತಿಯೊಡನೆ ನೆಲೆಸಿದ್ದಾನೆ. ನಿಮ್ಮ ಚರ್ಮದೊಳಗೆ ಆದಿಶಕ್ತಿಯೊಳ ಈಶ್ವರನ ಅದನಲ್ಲಿ. ಭಕ್ತನು ಅತುಲವಾದ, ಎಂತ ಭಕ್ತಿ ಅದು? ಅನುಭಾವ ಭಕ್ತಿಯಿಂದ. ಭಕ್ತನು ಅತುಲವಾದ ಅನುಭಾವ ಭಕ್ತಿಯಿಂದ ಈಶ್ವರನ ಮೂರ್ತಿಯನ್ನ ಕಂಡು ಈಶ್ವರನ ಮೂರ್ತಿಯನ್ನು ಕಂಡು ಅನುಭೂತಿ ಹೊಂದಿ. ಈಶ್ವರನ ಮೂರ್ತಿ ಹೆಂಗ್ ಕಾಣ್ತೀರಿ? ಎಲ್ಲ 84 ಲಕ್ಷ ಜೀವರಾಶಿಗಳ ಸ್ಥೂಲ ಶರೀರಗಳು ಎಲ್ಲ ಸೇರಿಸಿ ಈಶ್ವರನ ಶರೀರ ಅಂತ ಕಾಣಬೇಕು. ಈಶ್ವರನ ಮೂರ್ತಿ ಕಾಣೋದಂದ್ರೆ ಹೆಂಗ್ ನೋಡ್ಬೇಕು? ಒಂದು ಶರೀರ ಅಲ್ಲ, 84 ಲಕ್ಷ ಜೀವರಾಶಿಗಳ ಶರೀರಗಳನ್ನ ಬೆರೆಸಿ ಒಂದೇ ಒಂದು ಶರೀರ ಮಾಡಬೇಕು. ಸಮಷ್ಟಿ ಶರೀರ, ಅದೇ ವಿರಾಟ ಶರೀರ. ಎಲ್ಲದರದ್ದು ಸೂಕ್ಷ್ಮ ಶರೀರಗಳ ಮೊತ್ತ ಮಾಡಿ ಆತನ ಹಿರಣ್ಯ ಗರ್ಭ ಮಾಡಬೇಕು. ಎಲ್ಲರದು ಅವಿದ್ಯೆಗಳ ಮೊತ್ತ ಮಾಡಿ ಆತನಲ್ಲಿ ಮಾಯೆ ಅಂತ ಮಾಡಬೇಕು. ಎಲ್ಲರೊಳಗಿನ ಆತ್ಮಗಳ ಮೊತ್ತನೇ
ಆತನೊಳಗಿರುವ ಪರಮಾತ್ಮ. ಮತ್ತಿನ್ನೇನು? ಹೀಗಾಗಿ ಅನುಭವ ಹೊಂದಿ ಚರಲಿಂಗವನ್ನೇ ತನ್ನ ಪ್ರಾಣಲಿಂಗ ಎಂದು ಅನುಭವ ಹೊಂದಿ ಚರಲಿಂಗವನ್ನೇ ತನ್ನ ಪ್ರಾಣಲಿಂಗ ಎಂದು ಗೌರವದಿಂದ ಏನ್ ಮಾಡ್ಬೇಕು? ಧ್ಯಾನಿಸಿ. ಅದರದೇ ಧ್ಯಾನದಾಗ ಇರಬೇಕು. ಚರ್ಮದ ಮೂಲಕ ಯಾವುದೇ ಅಯೋಗ್ಯ ಸ್ಪರ್ಶಗಳು ತನ್ನೊಳಗೆ ಬರಲಾರ್ದಂಗ ಅದರ ಧ್ಯಾನದಾಗಿರಬೇಕು. ಧ್ಯಾನಿಸಿ ಸುಮನ ಹಸ್ತದಿಂದ ಏನ್ ಮಾಡ್ತಾನ? ವಾಯುಭೂತ ಸಂಬಂಧಿ ಸರ್ವ ತತ್ವಗಳನ್ನ ಸಮರ್ಪಣೆ ಮಾಡಿ, ನೈವೇದ್ಯ ಮಾಡಿ, ಪರಮ ಪರಿಶುದ್ಧವಾದ ಸ್ಪರ್ಶ ಪ್ರಸಾದವನ್ನೇ ಸ್ವೀಕರಿಸುವವನು ಪ್ರಾಣಲಿಂಗಸ್ಥಲಿ ಎನ್ನಿಸಿಕೊಳ್ಳುತ್ತಾನೆ. ಆತನೇ ನಿರ್ಮಲಾತ್ಮಕ ಭಾವಿ. ಇಷ್ಟು ಪ್ರಾಣಲಿಂಗ ಸ್ಥಳದ್ದಾಯ್ತಿ. ನಾಳೆ ಶರಣ. ಪ್ರಸಾದ ತಗೊಳ್ತಾಗಲ್ಲ. ಐದು ತತ್ವ ಹೇಳಿರಲ್ಲ, ವಾಯು ಭೂತ 5 ತತ್ವಗಳೇ. ಈಗ ಪ್ರಸಾದ ತಗೊಳ್ತಾಗ ಪ್ರಾಣ ಯಶ್ವ, ಉದಾನ ಯಶ್ವ, ವ್ಯಾನ ಯಶ್ವ, ಪಾಠ ಯಶ್ವ, ಇವನ್ 5 ಇದಕ್ಕೆ ಹಿಂಗ ಅಂತಾನೆ. ಹಾ ರೀ, ವಾಯುತತ್ವ ಸಂಬಂಧಿ ಸರ್ವತತ್ವಗಳು ಎಲ್ಲ ವಾಯುವಿಗೆ ಸಂಬಂಧಪಟ್ಟಂತೆ ನಿಮ್ಮ ಪಿಂಡಾಂಡದಾಗ ಏನೇನದವ ಅವೆಲ್ಲ ಪರಮಾತ್ಮ ನೀ ನನಗೆ ಕರುಣಿಸಿ ಬದುಕಿಸಿದಿ, ಅದಕ್ಕೆ ಧನ್ಯವಾದ ಅಂತೇಳಿ ನಮ್ಮಲ್ಲಿರುವ ಎಲ್ಲ ವಾಯುತತ್ವ ಸಂಬಂಧಿ ಏನೇನದವ ನಿಮ್ಮ ಜ್ಞಾನದಲ್ಲಿ ಅವೆಲ್ಲನೂ ಪರಮಾತ್ಮನಿಗೆ ಸಮರ್ಪಿಸೋದಂದ್ರೆ ಏನು? ಇದು ಯಾವುದು ನಂದಲ್ಲಪ್ಪ, ಎಲ್ಲ ನಿಂದು ಅನ್ನೋಂಥದ್ದು ಬರಬೇಕು ಒಳಗೆ. ನಾವು ಪ್ರಸಾದ ತಗೊಳ್ತೇವೆ, 5 ತತ್ವಗಳನ್ನ ತಗೊಂಡರ ಪ್ರಾಣಯಶ್ವ, ಉದಾನಯಶ್ವ, ವ್ಯಾನಯಶ್ವ, ಪಾನಯಶ್ವ ಅನ್ರಿ ಏನಾತ ಹಿಂಗಂದ ತಗೋಬೇಕು. ಇದನ್ನು ಅಂದು ತಗೋರಿ. ಅವು 5 ತತ್ವಗಳನ್ನು ಅದಾವಲ್ರಿ, ವಾಯುವಿನ 5 ತತ್ವಗಳು ಯಾವ್ಯಾವ ಅದಾವು? ಮತ್ತ ಅವು ಎಲ್ಲಾನು ಅವನಿಗೆ ಅರ್ಪಿಸಬೇಕು.
ವಾಯುವಿಗೆ ಸಂಬಂಧಪಟ್ಟ ಸರ್ವತತ್ವ ಅಂತ ಹೇಳ್ಯಾರ. ಏನ್ರಿ ಅದ ಅವರ ಏನೇನು ಹೇಳ್ರಿ? ಚಲನ ವಲನ ಧಾವನ ಆಕುಂಚನ ಪ್ರಸರಣ ಚಲಿಸುವುದು ತಿರುಗುವುದು ವಾಯುವಿನ ಗುಣಧರ್ಮ. ಮತ್ತ ಏಕತತ್ವಗಳಂತ ಬುಕ್ನಾಗ ಅದ ನೋಡ್ರಿ ಪಂಚೀಕರಣ ನಿಮ್ಮ ವಿಚಾರ ಚಂದ್ರೋದಯದೊಳಗ. ಅದಕ್ಕೇನಂತಾರ ಮರ? ವಾಯುವಿನ 5 ತತ್ವಗಳು. ಪೃಥ್ವಿ ತತ್ವಗಳನ್ನ ಇವು ಪಂಚ ಪ್ರಾಣಗಳು ಅವು ಪ್ರಕಾರಗಳಿವೆ. 5 ಪ್ರಕಾರಗಳು. ಮತ್ತು ಇದರಲ್ಲಿ 5 ಪ್ರಕಾರ ಆಗಿ ಮತ್ತು ಕೂರ್ಮ ಏನಾದ್ರು ಮತ್ತೆ 5 ಪಂಚವಾಯುಗಳು ದಶವಾಯುಗಳು ಅಂತ ಬರ್ತಾವ. ಉಪವಾಯುಗಳು ಇವು 5 ಪಂಚಮಹಾಭೂತಗಳು ಏನದವಲ್ಲ, ಒಂದೊಂದು ತತ್ವಕ್ಕ 5 ತತ್ವಗಳದಾವ. ಮತ್ತ ಒಟ್ಟ ಸ್ಥೂಲ ಶರೀರದಲ್ಲಿ 25 ತತ್ವ ಅದಾವ. ಒಂದೊಂದು ತತ್ವದ ಭೂತದ 5 ತತ್ವಗಳು ಸೇರಿ. ಪೃಥ್ವಿ ತತ್ವದ 5 ಅದಾವ, ಜಲತತ್ವದ 5 ಅದಾವ, ಅಗ್ನಿ ತತ್ವದ 5 ಅದಾವ, ಈ ವಾಯು ತತ್ವದ 5 ಇವು. ವಿಚಾರ ಚಂದ್ರೋದಯ ಓದಿದ್ರೆ ಇದು ಅರ್ಥ ಆಗ್ತದೆ. ಪಂಚೀಕರಣ ಅದ ನೋಡ್ರಿ ಕೇಳಿ ಮತ್ತ ನೋಡಿ ಅಲ್ವಾ? ನಮ್ಮೋದಿ ಗೊತ್ತ ನಮ್ಮೋದಿ ನಾಳೆ ಶರಣಸ್ಥಳ. ಪೃಥ್ವಿ ಜಲ ಅಗ್ನಿ ವಾಯು 4 ಇದನ್ನು ಕಾಂಡಕ್ಕೆ ಸಂಬಂಧ ಬರ್ತದೆ. ಇದೆಲ್ಲ ವೀರಶೈವ ತತ್ವ ಏನದಲ್ರಿ, ಕರ್ಮ ಉಪಾಸನೆ ಜ್ಞಾನಗಳ ಸಮುಚ್ಚಯ. ಜ್ಞಾನನೂ ಅದ, ಕರ್ಮನೂ ಅದ, ಉಪಾಸನೆನೂ ಅದ. 3 ಕಲಿಸ್ಬಿಟ್ಟಾರ ಇದ್ರಾಗ. ಲಿಂಗ ಪೂಜೆ ಮಾಡ್ಕೊಳ್ಳೋದು ಕರ್ಮ, ಲಿಂಗ ಧ್ಯಾನ ಮಾಡೋದು ಉಪಾಸನೆ. ಆ ಲಿಂಗದ ವಿಚಾರಗಳನ್ನ ತಿಳ್ಕೊಂಡು ಆ ಶ್ರೇಷ್ಠ ತತ್ವಗಳನ್ನ ಜೀವನದಲ್ಲಿ ಧಾರಣ ಮಾಡೋದು, ಧ್ಯಾನ ಮಾಡಿ ಧಾರಣ ಮಾಡಿ ಅದರ ಸಮಾಧಿ ಒಳಗೆ ಹೋಗದೆ ಅಂಗ ಲಿಂಗವಾಗುವುದು, ಜೀವ ಶಿವನಾಗುವುದು. ಅದೇ ಶಿವಯೋಗ ಸಾಧನೆ. ಕರ್ಮ ಉಪಾಸನೆ ಜ್ಞಾನ 3 ಮಿಕ್ಸ್ ಮಾಡ್ತಾನೆ ಇದ್ರಾಗ. 3 ಮಿಕ್ಸ್ ಅದ ಇಲ್ಲಿ. ಲಿಂಗ ಪೂಜೆನೂ ಮಾಡ್ಕೋಬೇಕು, ಧ್ಯಾನನೂ ಮಾಡ್ಕೋಬೇಕು. ಲಿಂಗ ತತ್ವ ಅಂತಂದ್ರೆ ಲಿಂಗ ಅಂದ್ರೆ ಕೂಟಸ್ಥ, ಸತ್ ಚಿತ್ತ ಆನಂದ ನಿತ್ಯ ಪರಿಪೂರ್ಣ. ಅದನ್ನು ಇದ್ರಾಗ ಫಿಟ್ ಮಾಡ್ಯಾನ. ಕರ್ಮ ಶಟಸ್ಥಲನೂ ಅದ, ಉಪಾಸನೆ ಶಟಸ್ಥಲನೂ ಅದ, ಜ್ಞಾನ ಶಟಸ್ಥಲ ಎಲ್ಲ ಕಲಿಸ್ಬಿಟ್ಟಾನ ಇದ್ರಾಗ. ಅದಕ್ಕೆ ವೀರಶೈವ ಅಂತಂದ್ರೇನು, ಈ ಕರ್ಮ ಉಪಾಸನೆ ಜ್ಞಾನ ಮಾಡೋರು 3 ಒಬ್ಬರಿಗೊಬ್ರು ದ್ವೇಷ ಮಾಡ್ತಾರ. ಕರ್ಮ ಮಾಡೋರು ಇವ್ರು ಬೈತಾರ, ಉಪಾಸನೆ ಮಾಡೋರು ಅವ್ರು ಬೈತಾರೆ, ಜ್ಞಾನಿಗಳು ಅವ್ರು ಒಬ್ರಿಗೊಬ್ರು ಜಗಳಾಡ್ತಾರ. ವೀರಶೈವ ಅಂತಂದ್ರೇನು, ವಿರೋಧ ರಹಿತತ್ವಂ ವೀರಶೈವಂ. ಕರ್ಮ ಮಾಡೋರ್ ಸಂಗಟ ವಿರೋಧ ಇಲ್ಲ. ಇವರು ಕರ್ಮವನ್ನ ಗೌರವಿಸ್ತಾರ, ಉಪಾಸನೆಯನ್ನೂ ಗೌರವಿಸ್ತಾರ, ಜ್ಞಾನವನ್ನೂ ಗೌರವಿಸ್ತಾರ. ಆದರೆ ಇಲ್ಲಿ ಏನದ ಅಂತಂದ್ರೆ, ಕರ್ಮ ಉಪಾಸನೆಗಳು ಆರೂಢ ಪದ್ಧತಿ ಮತ್ತು ವೀರಶೈವ ಪದ್ಧತಿ ಒಳಗಿರೋ ವ್ಯತ್ಯಾಸ ಏನದ ಅಂತಂದ್ರೆ, ಕರ್ಮ ಮತ್ತು ಉಪಾಸನೆಗಳು ನಿರ್ಮಲ ಚಿತ್ತ ನಿಶ್ಚಲ ಚಿತ್ತ ಸಾಧನೆಯಾಗಿ ಅಲ್ಲಿ ತನಕ ಮಾತ್ರ ಇದು ಬೇಕು.
ನಮ್ಮ ಮನಸ್ಸು ಚಂಚಲ ಆಗ್ಲಿಲ್ಲ ಅಂತಂದ್ರೆ ಅದು ಬೇಕಾಗಿಲ್ಲ ಅಂತ ಇವ್ರು ಹೇಳ್ತಾರೆ. ಆದರೆ ಇಲ್ಲೇನದ, ಎಲ್ಲಿ ವೀರಶೈವ ಪದ್ಧತಿ ಒಳಗ ನಿಮ್ಮದು ಮನಸ್ಸ ನಿಶ್ಚಲ ಆದರೂ ಅಷ್ಟೇ, ನಿರ್ಮಲ ಆದರೂ ಅಷ್ಟೇ, ಗಂಟಲದಾಗ ನೀರಿಳ ತನಕ ಕಡಿತನ ನೀವು ಕರ್ಮ ಉಪಾಸನೆ ಮಾಡ್ಲೇಬೇಕಂತಾರ. ನಿಮ್ಮನ್ನು ನೋಡಿ ನಿಮ್ಮ ಮುಂದಿನ ಸಂತಾನ ಪೀಳಿಗೆ ಏನ್ ಮಾಡ್ತಾರ, ಅವರು ಪೂಜಾ ಪಾಠ ಮಾಡ್ತಾರ. ನನಗೆ ಜ್ಞಾನ ಆಗ್ಯದ ತಿಳಿಕೆ ನಡಬರ್ಕೆ ನೀವೆಲ್ಲ ಕೈ ಬಿಟ್ಟು ಕೂತ್ರಿ, ನಿಮ್ಮನ್ನು ನೋಡಿದ್ರೆ ಅವ್ರಿಗೆ ಜ್ಞಾನ ಆಗಲ್ಲ. ಕರ್ಮ ಉಪಾಸನೆ ಮಾಡಿದ ಮೇಲೆ ಅವರಿಗೂ ಜ್ಞಾನ ಆಗ್ತದೆ, ಅದು ಅವ್ರಿಗೆ ಗೊತ್ತಾಗಂಗಿಲ್ಲ. ವೀರಶೈವ ಪದ್ಧತಿ ಒಳಗ ಕೊನೆ ತನಕನೂ ಬೇಕು. ಆರೂಢ ಪದ್ಧತಿ ಒಳಗ ಮ್ಯಾಲ ಹಾರತನ ಅಷ್ಟೇ ಬೇಕು. ಈ ಏರೋಪ್ಲೇನ್ ಏನದ, ನೆಲದ ಮೇಲೆ ಓಡ್ತದ ಸ್ಟಾರ್ಟಿಂಗ್, ಆಮೇಲೆ ಅದು ನೆಲದ ಮೇಲೆ ಓಡ್ತದೆ, ಏನದು ಮ್ಯಾಲ ಹಾರಿಬಿಡ್ತದೆ, ನೆಲದ ಅವಶ್ಯಕತೆ ಇರಲಾರ್ದಂಗೆ. ಅದು ಆರೂಢ ಪದ್ಧತಿ. ಕರ್ಮ ಉಪಾಸನೆ ಅನ್ನೋದು ನೆಲ ತಗೊಂಡು ಅದು ಮ್ಯಾಲ ಹೋಗ್ಬಿಡ್ತದೆ. ಅದ್ರ ವೀರಶೈವ ಪದ್ಧತಿ ಏನದ, ಇವು ಬಂಡಿ, ರೈಲ್ವೆ, ಬಸ್ ಅದಾವಲ್ಲ, ಇವೇನ್ ಮ್ಯಾಲ ಹಾರಂಗಿಲ್ಲ. ಈ ತುದಿಲಿಂದ ಆ ತುದಿಗೆ ಹೋದ್ರೂ ನೆಲ ಹಿಡ್ಕೊಂಡೇ ಇರ್ತವೆ. ಇದು ವೀರಶೈವ ಪದ್ಧತಿ. ನಮ್ಮ ಗುಣ ಸ್ವಭಾವಗಳಿಗೆ ತಕ್ಕಂತೆ ಯಾವ ಪದ್ಧತಿಗಳು ಚಲೋ ಅನಿಸ್ತಾವ ಅವು ಫಾಲೋ ಮಾಡ್ಬೇಕಷ್ಟೇ. ಅದು ಚಲೋ, ಇದು ಚಲೋ, ಅದು ಕೆಟ್ಟ, ಇದು ಕೆಟ್ಟ, ಎರಡು ಚಲೋ ಎರಡು ಕೆಟ್ಟ. ನಮ್ಗೆ ಯಾವಾಗ ಚಲೋ ಅನಿಸ್ತದ ಅದು ತಗೋಬೇಕು. ಒಬ್ರು ಅದಕ್ಕೆ ಬೈತಾರೆ, ಒಬ್ರು ಇದಕ್ಕೆ ಬೈತಾರೆ. ಕೊನೆ ತನಕ ಆಚಾರ ವಿಚಾರ ಮಾಡಿಕೊಂಡು ಬದುಕಂತ ಜೀವಿಗಳಿಗೆ ಸಿದ್ಧಾರೂಢ ಎರಡು ಭಾಗ ಮಾಡಿಟ್ಟ. ಒಂದಿಷ್ಟು ಮಂದಿ ನಮಗೆ ಒಳಗೆ ದೇವರದನಂತ ಹೇಳಿ ಈ ವಚನ ಇವೇನು ಲಿಂಗ ಕಟ್ಕೊಳ್ಳೋದು ಬಿಟ್ರು, ಪೂಜೆ ಮಾಡ್ಕೊಳ್ಳೋದು ಬಿಟ್ರು, ಆರೂಢ ಪದ್ಧತಿ ಮಾಡಿ ಸಾಧನೆಗಳು ಎಲ್ಲ ಹರಕ ಪರಕ ಮಾಡ್ಕೊಂಡ್ರು ಅಂತೇಳಿ ಸಿದ್ಧಾರೂಢರಿಗೂ ಅಪವಾದ ಕೊಡ್ತಾರೆ. ವೀರಶೈವ ಪದ್ಧತಿ ಒಂದೇ ಇತ್ತು ಮೊದಲು. ಆ ಪದ್ಧತಿಯ ಜನರಲ್ಲಿ ಇದೊಂದು ಲಿಂಗ ಇಲ್ಲ ಅಂದ್ರೂ ಮೋಕ್ಷ ಹೊಂದಬಹುದು ಅಂತೇಳಿ ಇವರು ಒಂದು ಹೊಸ ಪದ್ಧತಿ ತೆಗೆದ್ರಲ್ಲ. ಇದು ತೆಗೆದ ಮೇಲೆ ಲಿಂಗ ಪೂಜೆ ಮಾಡ್ಕೊಳ್ಳೋದು ಎಲ್ಲರೂ ಇಷ್ಟಪಟ್ಟು ಲಿಂಗ ಪೂಜೆ ಮಾಡ್ಕೊತಿದ್ದಿಲ್ಲ. ಒಂದಿಷ್ಟು ಮಂದಿ ಕಷ್ಟಪಟ್ಟು ಪೂಜೆ ಮಾಡ್ಕೊತಿದ್ರು ಲಿಂಗಾಯತರಾಗಿ ಹುಟ್ಟಿದ್ದಕ್ಕೆ. ಅಂಥವ್ರಿಗೆಲ್ಲ ಇದು ಚಾನ್ಸ್ ಸಿಕ್ತು. ಎಂತ ಚಾನ್ಸ್? ಲಿಂಗ ಕಟ್ಕೊಳ್ಳಾರ್ದೆ ಓಂ ನಮ ಶಿವಾಯ ನಾವು ಅಂಥವ್ರು ಆ ಚಾನ್ಸ್ ಹೊಡೆದ್ಬಿಟ್ರು. ಆರೂಢ ಪದ್ಧತಿ ಒಳಗೆ ಲಿಂಗ ಕಟ್ಕೊಳ್ಳೋದು ಬೇಕಾಗಿಲ್ಲ ನಡಿ. ಅಂಥದ್ದೊಂದು ಗ್ರೂಪ್ ತಯಾರಾಯ್ತು. ಮೊದಲು ಕಟ್ಕೊಂಡಾರ, ಗಜದಂಡ ಶಿವಯೋಗಿಗಳ ಹತ್ರ ಹೋಗಿ ದೀಕ್ಷೆ ತಗೊಂಡು ಲಿಂಗ ಕಟ್ಕೊಂಡಾರ. ಲಿಂಗ ಕಟ್ಕೊಂಡ ಮೇಲೆ ಮುಂದೇನಾಯ್ತು, ಅವ್ರಿಗೆ ಅದೇನ್ ಶಿವಯೋಗ ಸಾಧನದಿಂದ ಅನುಭೂತಿ ಏನಾಗಬೇಕು ಆಯ್ತು. ಅದಾದ್ಮೇಲೆ ಅವ್ರೇನ್ ಮಾಡಿದ್ರು, ಆ ಲಿಂಗ ತಂದು ಹೊಳ್ಳಿ ಗಜದಂಡ ಶಿವಯೋಗಿಗಳ ಪಾದಕ್ಕಿಟ್ರು. ಎದಕ್ಕಪ್ಪ ಅಂತಂದ್ರ ಅದ್ರ ರೀತಿ ಏನು ಉಪಯೋಗ ತೆಕ್ಕೋಬೇಕು ತೆಕ್ಕೊಂಡ್ಬಿಟ್ಟಿನಿ, ಮತ್ತದು ಉಪಯೋಗ ಆದ್ಮೇಲೆ ಮತ್ತೆ ಅದೇ ಬೇಕನ್ನೋ ಅವಶ್ಯಕತೆ ನನಗೆ ಅನಿಸ್ತಾ ಇಲ್ಲ. ಅವಾಗ ಗುರುಗಳು ಹಂಗಲ್ಲ, ಅದು ಕಡಿ ತನಕ ಪೂಜೆ ಮಾಡ್ಕೋಬೇಕು. ಶತಾಯುಷಿಗಳವ್ರು, ಒಂದು 100 ವರ್ಷ ವಯಸ್ಸಾದವ್ರು. ಅವ್ರು ಏನ್ ಹೇಳಿದ್ರು ನೀವು ಕೇಳಿಲ್ಲ. ಇರ್ಲಿ ಬಿಡಪ್ಪ ಬ್ಯಾಡ ಅತ್ತೇಳಕ್ಕೆ ಹಂಗೆ ವಾಪಸ್ ಅವ್ರ ಲಿಂಗ ಅವ್ರಿಗೆ ಕೊಟ್ಟು ಹೋಗ್ಬಿಟ್ರು. ಅವ್ರು ಬಿಟ್ಟಿಲ್ಲ, ಶರಣರು ಯಾರು ಬಿಟ್ಟಿಲ್ಲ. ಅದೇ ಮತ್ತ ಸಮಸ್ಯೆ ಆಗಿದ್ದು. ಶಾಂತಾಶ್ರಮ ಹೊರಗೆ ಕಟ್ಟಿದ್ದು, ಶಿವಪುತ್ರ ಸ್ವಾಮಿಗಳಿಗೆ ಹೊರಗೆ ಅಮಾಸೆ ಇದು ಆಶ್ರಮ ಕಟ್ಟಿದ್ದು,
ಅವ್ರ ಲಿಂಗ ಪೂಜೆ ಮಾಡ್ತಿದ್ರು ಅವ್ರು ಶಾಂತಾಶ್ರಮದ ಶಿವಪುತ್ರಪ್ಪ ಅವರು. ಈ ಭಕ್ತರ ಕಾಟಕ್ಕ ಅವ್ರು ಏನ್ ಮಾಡ್ತಿದ್ರು, ಅದು ಲಿಂಗ ಪೂಜೆ ಮಾಡ್ಕೊಂಡ್ರು ಮತ್ತೆ ಇವು ಬಾಯಿ ಮಾಡ್ತಾವ ಅಂತೇಳಿ ಲಿಂಗ ತಗೊಂಡು ತೆಂಬಿಗೆ ಹಿಂಗೆ ಎದ್ದಿ ತೆಗೆದು ಹಣಿಗೆ ಹಚ್ಕೊಂಡು ನಮಸ್ಕಾರ ಮಾಡ್ಬಿಡ್ತಿದ್ರು. ಕೈಯಾಗ ಲಿಂಗ ಹಿಡ್ಕೊತಿದ್ರು, ಮುಟ್ಟಿಗೆಗ ತಂಬಿಗೆಗ ಎದ್ದು ಬಿಡ್ತಿದ್ರು. ಆಮೇಲೆ ಅದಕ್ಕೊಂದಿಷ್ಟು ವಿಭೂತಿ ಹಚ್ಚಿ ನಮಸ್ಕಾರ ಮಾಡಿ ಒಳಗೆ ಇಟ್ಕೊಂಡ್ಬಿಡ್ತಾರೆ ಅಷ್ಟೇ. ಒಂದ್ ಸೆಕೆಂಡ್ನಾಗ ಪೂಜೆ ಮುಗಿಸ್ತಿದ್ರ ಈ ಜನರ ಕಾಟಕ್ಕೆ. ಹೌದು, ಲಿಂಗ ಪೂಜೆ ಮಾಡೋದಿಲ್ಲ ನಮ್ಮ ಪದ್ಧತಿ ಒಳಗ ಬೆನ್ನ ಹಚ್ಚಿ ಬಿಡ್ತಾರ ಅವ್ರಿಗೆ. ಎಲ್ಲ ಹಿಂಗೆ ಇರ್ತಾವ ಕೆಲವೊಂದು ಸಿಸ್ಟಮ್ಗಳು. ಅವ್ರಿಗೆ ಸ್ವಲ್ಪ ಈಗ ವಾದ ಅಂತಂತೆ ಅನುಭವ ಬಹಳ ಮುಖ್ಯ ಅಂತ ಹೇಳ್ತಾರೆ. ಅನುಭವ ಬಹಳ ಮುಖ್ಯ, ಅದನ್ನ ನಾವು ಪಟ್ಟಿದ್ರೆ ಅದು ನಂಬೋದಿಲ್ಲ ಅಂತ ಅಂತಾರೆ. ಈ ನಾವು ಏನ್ ಶಾಸ್ತ್ರದಲ್ಲಿ ಏನು ಅನುಭವಿಸ್ತೀರ ಅನುಭವ ಬಹಳ ಸರ್ವಶ್ರೇಷ್ಠ ಅಂತ. ಅದು ಅನುಭವಿಸುವಾಗ ಹೇಳಕ್ ಬರಂಗಿಲ್ಲ, ಹೇಳುವಾಗ ಅನುಭವಿಸ್ತಾ ಇರಲ್ಲ, ಅದೇ ಸಮಸ್ಯೆ ಇರೋದು. ಯಾವಾಗ ನೀವು ಅನುಭವಿಸ್ತಾ ಇರ್ತೀರಿ ಶಿವಯೋಗದ ಆನಂದ, ಅವಾಗ ಹೇಳಕ್ ಬರಂಗಿಲ್ಲ. ಮತ್ತ ಯಾವಾಗ ಹೇಳ್ತಿರ್ತೀರಿ ಅವಾಗ ಅನುಭವ ಇರಂಗಿಲ್ಲದು. ಯಾವುದೋ ಸ್ಮೃತಿ ಜ್ಞಾನ, ಹಿಂದೆ ಅನುಭವಿಸಿದ್ದೇನೋ ನೆನಪದಷ್ಟೇ. ಹೇಳಕ್ ಬರಲ್ಲ. ಏನೋ ಅವ್ರವ್ರ ವಾದ ಏನಾಗತ್ತೋ ನಮ್ಗೆ ಏನ್ ಮಾಡೋದವ, ನಮ್ಮ ಸುದ್ದಿ ನಮ್ಗ ಹಿಂಗೆ. ಓಕೆ, ಎಲ್ಲರಿಗೂ ಶರಣಾರ್ಥಿಗಳು. ಉಳಿದ ಭಾಗ ಮತ್ತೆ ನಾಳೆ ನೋಡೋಣ.